ಪಾಂಡವರಲ್ಲಿ ಅವರು ಶಂಖಗಳನ್ನು ಊದುವಾಗ ಪೃಥಕ್ ಪೃಥಕ್ ಅಂತ ಹೇಳ್ತಾರೆ, ಬೇರೆ ಬೇರೆಯಾಗಿ ಊದಿದರು. ಕೃಷ್ಣ ಮೊದಲು ಊದ್ತಾನೆ, ನಂತರ ಅರ್ಜುನ, ನಂತರ ಯುಧಿಷ್ಠಿರ, ಒಬ್ಬರಾದ ಮೇಲೆ ಒಬ್ಬರು, ಎಲ್ಲರೂ ಒಟ್ಟಿಗೆ ಊದೋದಿಲ್ಲ. ಆದರೆ ಕೌರವರ ಕಡೆ ಈ ಶ್ಲೋಕದ ನೋಡಿ ಎಲ್ಲರೂ ಒಟ್ಟಿಗೆ, ಅವರಲ್ಲಿ ಏನೇನಿತ್ತು ಬೇರಿ, ಕಹಳೆ, ತುತ್ತೂರಿ ಎಲ್ಲವನ್ನ ಒಟ್ಟಿಗೆ ಊದುತ್ತಾರೆ. ಇದು ಒಂದು ಒಮ್ಮತ ಇಲ್ಲದಿರುವುದ ಸಂಕೇತ ಅದು. ನಂತರ ನಮ್ಮ 14ನೇ ಶ್ಲೋಕದಲ್ಲಿ ಇಲ್ಲಿ ನನ್ನ ಕೃಷ್ಣನ ಪರಿಚಯ ಇಲ್ಲಿ ಶುರುವಾಗುತ್ತೆ. ಮಾಧವ ಪಾಂಡವಶ್ಚೈವ, ಮಾಧವನು ಮತ್ತು ಪಾಂಡವರು ಇಬ್ಬರು ಸೇರಿ ಮಹತಿ ಸಂದನೇ ಸ್ಥಿತವು. ಅತ್ಯಂತ ಮಹತಿ ಅಂದರೆ ಗ್ರೇಟ್ ಅಂತ ಹೇಳ್ತೀವಿ, ಮತ್ತಾದ ಸಂದನ ಅಂದರೆ ರಥ, ರಥದಲ್ಲಿ ಕುಳಿತು ತಮ್ಮ ದಿವ್ಯವಾದ ಶಂಖ ಅಂತಾರೆ. ಕೌರವರ ಕಡೆ ಎಲ್ಲೂ ದಿವ್ಯವಾದ ಶಂಖ ಅಂತ ಹೇಳೋದಿಲ್ಲ. ಪಾಂಡವರು ಊದುವಾಗ ಅವರ ಶಂಖಗಳನ್ನು ದಿವ್ಯವಾದ ಶಂಖ ಅಂತ. ಯಾಕೆಂದರೆ ಅವರು ಧರ್ಮಾಧಾರಿತವಾಗಿ ನಡೀತಾ ಇದ್ದಾರೆ. ಅದರಲ್ಲೂ ನೋಡಿ ನಮ್ಮ ವ್ಯಾಸರ ಮೂಲ ಗುಣ, ಪ್ರತಿಯೊಂದರಲ್ಲೂ ಧರ್ಮ ಅಧರ್ಮವನ್ನು ಗುರುತಿಸಿದ್ದಾರೆ. ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಅವರ ಹೆಸರು ಬರುತ್ತೆ. ಪಾಂಚಜನ್ಯಂ ಹೃಷಿಕೇಶ, ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಅವನ ಖಡ್ಗದ ಹೆಸರು ನಂದಕ, ಅವನ ಚಕ್ರದ ಹೆಸರು ಸುದರ್ಶನ, ಗದೆಯ ಹೆಸರು ಕೌಮೋದಕಿ. ಕೇಳಿದರೆ ಇದೆಲ್ಲ ಕೃಷ್ಣನ ಭಾವವನ್ನು ನೆನೆಸ್ಕೊಳ್ಳಿ. ಅದು ಒಂಥರ ಅತ್ಯಂತ ಸುಂದರವಾದ ಅವತಾರ. ಅವನು ಎಷ್ಟು ಎಲ್ಲರನ್ನು ಮುಗ್ಧರನ್ನಾಗಿ ಮಾಡ್ತಿದ್ದ ಅಂದರೆ ಚಿಕ್ಕ ವಯಸ್ಸಿನಿಂದ ಅವನು ಬೆಳೆದು ಯೌವನದವರೆಗೂ ಜನ ಅವನನ್ನು ನೋಡಿದ್ದೇ ಆಯಿತು, ಅಷ್ಟು ಸುಂದರನಾಗಿದ್ದ. ಅವನ ಮಕರ ಕುಂಡಲ ಇದೆ, ಅವನಿಗೆ ಕೌಸ್ತುಭ ಮಣಿ ಇದೆ. ಕೌಸ್ತುಭ ಮಣಿ ನಮ್ಮೆಲ್ಲರ ಆತ್ಮದ ಸಂಕೇತ. ಭಗವಂತನ ಪ್ರತಿಯೊಂದು ಅಂಗಾಂಗಗಳು ಈ ಲೌಕಿಕ ಅಲೌಕಿಕ ಜಗತ್ತಿನ ಸಂಕೇತಗಳು. ಅವನ ಕೌಸ್ತುಭ ಮಣಿ ಇದೆ, ವನಮಾಲೆ ಇದೆ, ಅವನ ಮಂಡಿಯವರೆಗೂ ವನಮಾಲೆ ಇದೆ, ಅವನ ಕೈಯುರುಗಳು, ಅವನ ಎಲ್ಲ ಒಂದು ಒಂದು ಅದ್ಭುತವಾದ ಸೌಂದರ್ಯ ಅದು. ಅದಕ್ಕೆ ಗೋಪಿಕಾಸ್ತ್ರೀಯರ ಕತೆ ಹೇಳ್ತಾರಲ್ಲ, ಅದು ಕತೆ ಬರುತ್ತೆ. ಅವರು ಮಂತ್ರಮುಗ್ಧರಾಗ್ತಿದ್ರು ಅಂತ. ಮಂತ್ರ ಅಂದರೆ ಏನು ಅಂತ, ಮನಸ್ಸಿನಿಂದ ಹಾದಿ ಹೋಗುವುದು. ಅವನನ್ನು ನೋಡಿದರೆ ಮಂತ್ರಮುಗ್ಧರಾದಂದರೆ ಆಲೋಚನೆ ಇರ್ತಿರಲಿಲ್ಲ ಅವರಿಗೆ ಅವನನ್ನು ಸೇರಬೇಕೆನ್ನುವುದೇ ಬಯಕೆ ಆಗ್ತದೆ. ಯಾಕೆಂದರೆ ಅವರ ಆತ್ಮವೇ ಅವನಾಗಿದ್ದನು ಅಂತ. ನಮ್ಮಲ್ಲಿ ಗೀತೆಯಲ್ಲಿ ಬರುತ್ತೆ ನೋಡಿ, ಅಹಂ ಆತ್ಮ ಗುಡಾಕೇಶ ಸರ್ವಭೂತ ಆಶಯ ಸ್ಥಿತ. ಎಲ್ಲರ ಆತ್ಮವೇ ನಾನು. ಪ್ರತಿಯೊಂದು ವಸ್ತು ವಿಚಾರಕ್ಕೆ ನಮ್ಮಲ್ಲಿ ಒಂದು ಚಿಹ್ನೆ ಅಂತಿದೆ. ಎಲ್ಲ ಆತ್ಮಗಳ ಚಿಹ್ನೆ ಯಾವುದು? ಭಗವಂತನ ಕೌಸ್ತುಭ ಮಣಿ. ಆ ಕೌಸ್ತುಭ ಅಂದರೆ ಎಲ್ಲ ಆತ್ಮಗಳ ಸಂಕೇತ. ಇದೆಲ್ಲ ನಮಗೆ ಭಾಗವತನಲ್ಲಿ ಸಿಗುತ್ತೆ. ಸೊ ಇದು ನಮ್ಮ ಕೃಷ್ಣನಿಗೆ ಪಾಂಚಜನ್ಯಂ ಅನ್ನೋದು ಹೇಗೆ ಸಿಕ್ಕಿತು ಅಂತ. ಅವನ ಗುರು ಸಂದೀಪನಿ ಗುರುಗಳು ಅವನ ಮಗನನ್ನು ಪಂಚಜನ ಅನ್ನುವ ರಾಕ್ಷಸ ಅವನನ್ನು ತೆಗೆದುಕೊಂಡು ಹೋಗಿ ಒಂದು ಶಂಖದಲ್ಲಿ ಜೀವನ ಮಾಡ್ತಿರ್ತಾನೆ. ನಮ್ಮ ಕೃಷ್ಣ ಬಲರಾಮರು ಗುರು ದಕ್ಷಿಣೆಗಾಗಿ ಸಂದೀಪನಿಯವರಿಗೆ ಕೊಡಲಿಕ್ಕಾಗಿ ಅವನನ್ನು ಕೊಂದು ಆ ಶಂಖವನ್ನು ಪಡ್ಕೊಳ್ತಾರೆ. ಅದಕ್ಕೆ ಪಂಚಜನನಿಂದ ಅದಕ್ಕೆ ಪಾಂಚಜನ್ಯ. ಲೈಕ್ ವಸುದೇವನ ಮಗ ವಾಸುದೇವ, ಇದನ್ನೇ ಕಡೆಯಲ್ಲಿ ಹೇಳಿದೆ ನಿಮಗೆ. ಇದೆಲ್ಲ ಸಂಬಂಧಕಾರಕಗಳು. ಪಾಂಚಜನ್ಯ. ದೇವದತ್ತ, ನಮ್ಮ ಅರ್ಜುನನ ಶಂಖದ ಹೆಸರು ದೇವದತ್ತ. ಇದನ್ನು 2 ಕತೆ ಬರುತ್ತೆ. ಒಂದು ಮಯ ಅನ್ನುವ ಹಸುರು ಕೊಟ್ಟಿರ್ತಾನೆ ರಕ್ಷಣೆ ಮಾಡಲಿಕ್ಕಾಗಿ, ಇನ್ನೊಂದು ಇಂದ್ರನೇ ಕೊಟ್ಟಿರ್ತಾನೆ ದೇವದತ್ತ ಅನ್ನುವ. ಅದು ದೇವದತ್ತ ಅಂದರೆ ದೇವನಿಂದ ಕೊಟ್ಟದ್ದು, ದೇವದತ್ತ ಅಂದರೆ ಕೊಟ್ಟದ್ದು, ದೇವದತ್ತ ಅಂದರೆ ದೇವರಿಂದ ಕೊಟ್ಟದ್ದು. ನಮ್ಮ ಭೀಮನ ಶಂಖದ ಹೆಸರು ಪೌಂಡ್ರ. ಪೌಂಡ್ರಂ ದದ್ಮೋ ಮಹಾಶಂಕಂ, ಮಹಾಶಂಕ ಅಂತ ಹೇಳ್ತಾರೆ. ಯಾಕೆಂದರೆ ವನಪರ್ವದಲ್ಲಿ ಒಂದು ಕತೆ ಬರುತ್ತೆ, ಭೀಮ ಆಂಜನೇಯರ ಸಂವಾದ ಬರುತ್ತೆ. ಆಂಜನೇಯ ಇಬ್ಬರು ಒಂದೇ ಅಂಶ, ವಾಯುವಿನ ಅಂಶ. ಅವ್ರು ಹೇಳ್ತಾರೆ, ಯುದ್ಧದಲ್ಲಿ ನೀ ಏನೇ ಮಾಡಿದರೂ ಅದು 2 ಪಟ್ಟಾಗುವಂತೆ ನಾನು ನಿನ್ನೊಂದಿಗೆ ಇರ್ತೇನೆ ಅಂತ. ಅವನು ಒಮ್ಮೆ ಶಂಖ ಓದಿದರೆ 2ರಷ್ಟು ಧ್ವನಿ ಬರ್ತಿತ್ತು ಅಂತ. ಅದಕ್ಕೆ ಶಂಖ ಅಂತ ಹೇಳೋದಿಲ್ಲ, ಮಹಾಶಂಕಂ ಅಂತ. ಭೀಮನ ಶಂಖ. ಅವನು ಯಾರನ್ನಾದರೂ ಹೊಡೆದರೂ ಅದು ಒಂದು ಹೇಟಲ್ಲ, 2 ಬಲ ಬರುವ ಹಾಗೆ. ಇದು ಆಂಜನೇಯ ಅವನಿಗೆ ಕೊಟ್ಟವರ. ಅನಂತ ವಿಜಯಂ ರಾಜ, ನಮ್ಮ ಯುಧಿಷ್ಠಿರ, ಅವನ ಶಂಖದ ಹೆಸರು ಅನಂತ ವಿಜಯ, ಎಂಡ್ಲೆಸ್ ವಿಕ್ಟ್ರಿ ಅಂತ. ಆ ವಿಜಯಕ್ಕೆ ಅಂತ್ಯವೇ ಇಲ್ಲ. ಅಷ್ಟು ನಕುಲಹ 2 ಅರ್ಥ ಬರುತ್ತೆ. ನಕುಲಹ ಕುಲವೇ ಇಲ್ಲದವನು. ಅದು ಹೇಗೆ ಅರ್ಥ? ಕುಲವೇ ಇಲ್ಲದವನು, ಕುಲವಿಲ್ಲದವನು ಅಂತ ಒಂದು ಬರುತ್ತೆ. ಇನ್ನೊಂದು ಮುಂಗುಸ್ ಅಂತ ಹೇಳ್ತಾರೆ, ಮುಂಗುಸಿ ಅಂತ. ಅದು ಒಂದು ವಿಚಾರ ಬರುತ್ತೆ. ನಕುಲ ಅಂದರೆ ಯಾವುದಾದ್ರೂ ಕುಲವನ್ನು ಹೇಳಿದರೆ ಅಲ್ಲೊಂದು ದೋಷ ಇರುತ್ತೆ ಅಂತ. ಈ ಕೈಗಳಲ್ಲೂ ನೋಡಿ, ಅಂಗುಷ್ಟ ಇದೆ, ತರ್ಜನಿ, ಮಧ್ಯಮ, ಅನಾಮಿಕ, ಕನಿಷ್ಠ ಅಂತ. ಇವುಗಳಲ್ಲಿ ಹೆಸರು ಹಾಗೆ ಬರುತ್ತೆ. ಈ ಉಂಗುರದ ಬೆರಳಿಗೆ ಅನಾಮಿಕ ಅಂತಾರೆ, ಹೆಸರಿಲ್ಲದ್ದು ಅಂತ. ಯಾಕೆ ಅಂದರೆ ಎಲ್ಲಿ ಹೆಸರಿರುತ್ತೆ ಅಲ್ಲಿ ದೋಷವಿರುತ್ತೆ ಅಂತ. ಎಲ್ಲ ಮನುಷ್ಯರೇ ಇಟ್ಟಿದ್ದಲ್ವ, ಹೆಸರು ಇಲ್ಲದ್ದು.
ಅದಕ್ಕೆ ದೇವರುಗಳಿಗೆ ಕುಂಕುಮ ಏನಿಡುವಾಗ ಈ ಬೆರಳನ್ನೇ ಬಳಸ್ತಾರೆ, ಯಾಕೆಂದರೆ ಇದರಲ್ಲಿ ದೋಷವಿಲ್ಲ ಅಂತ. ಎಷ್ಟು ಅದ್ಭುತ ನೋಡಿ ನಮ್ಮ ಧರ್ಮ. ಪ್ರತಿಯೊಂದರಲ್ಲೂ ಭಗವಂತನನ್ನೇ ಇಟ್ಟಿದ್ದಾರೆ. ಯಾಕೆ ನಾವು ಈ ಬೆರಳು ಉಪಯೋಗಿಸಬಾರ್ದು ಹೇಳ್ತಾರೆ, ಅದರಲ್ಲಿ ದೋಷ ಇದೆ. ಈ ಬೆರಳೆ ಯಾಕೆ, ಅದಕ್ಕೆ ಹೆಸರಿಲ್ಲದ್ದು ಅನಾಮಿಕ. ಅವ್ರ ಹೆಸರುಗಳು ನೋಡಿ ಎಷ್ಟು ಅದ್ಭುತವಾಗಿದೆ. ಅಲ್ಲಿ ಈ ಕ್ಷತ್ರಿಯರಿಗೆ ಹೆಸರನ್ನು ಒಂದು ಶೌರ್ಯವನ್ನು ತೋರಿಸಲಿಕ್ಕೆ ಇಡ್ತಿದ್ರು. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರನಾದವನು. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರನಾದವನು. ದುರ್ಯೋಧನ ಯುದ್ಧದಲ್ಲಿ ಅವನನ್ನು ಗೆಲ್ಲಲು ಯಾರಿಗೂ ಸಾಧ್ಯವಿಲ್ಲ ಅಂತ ಅದರ ಅರ್ಥ. ದುರ್ಯೋಧನ ಯುದ್ಧದಲ್ಲಿ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಹೆಸರು. ಧೃತರಾಷ್ಟ್ರ ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡಿದಿರುವವನು, ಆದರೆ ಅವನು ಬಿಟ್ಟಿದ್ದೇ ಜಾಸ್ತಿ. ಧೃತರಾಷ್ಟ್ರ ಎಲ್ಲ ಹೆಸರು ನೋಡಿ. ಸಹದೇವ ತಂದೆಯ ಮೋಹ ಎಷ್ಟಿತ್ತು ಅಂದರೆ ದುರ್ಯೋಧನನ ಎಲ್ಲ ಮಾತುವನ್ನೂ ಅವನೇ ಕೇಳ್ತಿದ್ದ. ಅದಕ್ಕಾಗಿ ದುರ್ಯೋಧನ ರಾಜನಂತೆಯೇ ವರ್ತಿಸುತ್ತಿದ್ದ. ಇದೆಲ್ಲ ವಿಚಿತ್ರ ಕಥೆಗಳು ನೋಡುವ ಮುಂದೆ. ಸಹದೇವ ಅಂದರೆ ಸದಾ ದೇವತೆಗಳ ಸಂಗಡ ಇರುವವನು ಅಂತ. ಸಹದೇವ ಅವನ ಮನಸ್ಸಿನಲ್ಲಿ ಸದಾ ದೇವತೆಗಳನ್ನೇ ನೆನೆಸ್ತಿದ್ದಂತ, ಅದಕ್ಕೆ ಅವನ ಹೆಸರು ಸಹದೇವ. ಇದರಲ್ಲಿ ಏನು ವಿಶೇಷವಿಲ್ಲ ಈ ಶ್ಲೋಕಗಳವರೆಗೆ. ಒಂದು ವಿಚಾರ ಅಂದರೆ ಅವ್ರಿಗೆ ಹೇಗೆ ಇದ್ರು, ಕೌರವರೆಲ್ಲ ಒಟ್ಟಿಗೆ ಮಾಡಿದರು. ಇವರು ಒಬ್ಬರಾದ ಮೇಲೆ ಓದಿದ ನಂತರ ಸಂಜಯ ಅಲ್ಲಿ ಇದನ್ನು ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನಲ್ಲ, ಅವನು ಏನೇ ಹೇಳ್ತಾನೆ ನೋಡಿ 19ನೇ ಶ್ಲೋಕದಲ್ಲಿ. ಸಘೋಷಃ, ಅದು ಘೋಷ ಆಗುತ್ತೆ ಸಂಧಿ ಆದರೆ. ಆ ಶಬ್ದ ಏನಾಯಿತು, ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್. ಧಾರ್ತರಾಷ್ಟ್ರರು ಅಂದರೆ ಎಲ್ಲ ಕೌರವರು, ಧೃತರಾಷ್ಟ್ರ ಅವನ ಮಕ್ಕಳು ಧಾರ್ತರಾಷ್ಟ್ರರು ಅಂತ. ಹೃದಯಾನಿ ವ್ಯದಾರಯತ್, ಇವರು ಶಂಕ ಓದಿದ್ದು ಕೇಳಿ ಅವರ ಹೃದಯ ಎಲ್ಲ ಒಡೆದೋಯ್ತು ಅಂತ. ಮೊದಲನೇ ಅಧ್ಯಾಯದಲ್ಲಿ ಅಷ್ಟೊಂದು ವಿಶೇಷವಾದ ವಿಚಾರಗಳು ಏನಿಲ್ಲ ನಮಗೆ. ಮುಖ್ಯ ಎಲ್ಲ ಬರೋದು ನಮಗೆ 2ನೇ ಅಧ್ಯಾಯದಿಂದ, ವಿಶೇಷವಾಗಿ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅದನ್ನು ಬೀಜ ಮಂತ್ರ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮಗೆ ಆಶ್ಚರ್ಯ ಆಗುತ್ತೆ. ಇದೊಂದು ವಿಷಯ ನೋಡಿ, ಭಗವದ್ಗೀತೆ, ಮೂಲ ಭಗವದ್ಗೀತೆ ಅದು ಭೀಷ್ಮ ಪರ್ವದಲ್ಲಿ ಬರುತ್ತೆ. ವ್ಯಾಸರು ಎಲ್ಲೂ ಅಧ್ಯಾಯಗಳಿಗೆ ಹೆಸರು ಬರೆದಿಲ್ಲ. ಅವರು ಅಧ್ಯಾಯ 1, ಅಧ್ಯಾಯ 2 ಹೀಗೆ ಬರೆದಿದ್ದಾರೆ. ಆದರೆ ಅದಕ್ಕೆ ವ್ಯಾಖ್ಯಾನ ಮಾಡಿದವರೆಲ್ಲ ಆ ಅಧ್ಯಾಯದ ವಿಷಯವನ್ನು ತಿಳಿದು ಅವರು ಹೆಸರು ಮಾಡಿದ್ದಾರೆ. ಶಂಕರಾಚಾರ್ಯರು ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. ಆ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಹೆಚ್ಚಾಗಿರೋದ್ರಿಂದ ಅವರು ಹೆಸರು ಮಾಡ್ತಾರೆ. 3ನೇ ಅಧ್ಯಾಯ ಕರ್ಮದ ಬಗ್ಗೆ ಹೆಚ್ಚಾಗಿರೋದ್ರಿಂದ ಕರ್ಮಯೋಗ. ಅವರು ಇನ್ನೂ ಮುಂದಕ್ಕೆ ಹೋಗ್ತಾರೆ. ನೀವು ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಾಯಗಳು ಇದೆಯಲ್ಲ, ಮೊದಲನೇ ಅಧ್ಯಾಯಕ್ಕೆ ವ್ಯಾಖ್ಯಾನನೇ ಬರೆಯೋದಿಲ್ಲ ಶಂಕರಾಚಾರ್ಯ. ಅವರು 2ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಬರೀತಾರೆ. ಯಾಕೆಂದರೆ ಅವರ ಅನುಭವದಲ್ಲಿ ಎಲ್ಲ ವಿಚಾರಗಳು ಆ ಶ್ಲೋಕದಿಂದ 11ನೇ ಶ್ಲೋಕದಿಂದ ಬರುತ್ತೆ. ಆದರೆ ನೀವು ಬರಬೇಕು, ತಿಳ್ಕೋಬೇಕು, ಇದರ ಬಗ್ಗೆ ಚರ್ಚೆ ಮಾಡಬೇಕು. ಶ್ರವಣ ಆಯ್ತಲ್ಲ, ನಂತರ ಮನನ ಆಗಬೇಕು, ಮನೆಗೆ ಹೋಗಿ ಚಿಂತನೆ ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು ಚಿಂತಿಸಿದ್ರೇ ಬರುವುದು. ಚಿಂತನೆ ಹೇಗಾಗುತ್ತೆ ಗೊತ್ತೇ, ಮನನ ಮಾಡುವುದು ಗುಂಪಿನಲ್ಲ, ನೀವು ನಿಮ್ಮೊಂದಿಗೆ ಸಮಯವನ್ನು ಕಳಿಬೇಕು. ದಿನಕ್ಕೆ ಒಂದು ಅರ್ಧ ಗಂಟೆ 30 ನಿಮಿಷವಾದರೂ ನೀವೇ ಅದನ್ನು ಮೆಲುಕು ಹಾಕಬೇಕು. ಇದು ಯಾಕೆ ಹೀಗಿದೆ, ಇದು ಯಾಕೆ ಹೀಗಾಯಿತು, ಈ ಪ್ರಶ್ನೆಗಳನ್ನು ನೀವೇ ಹಾಕ್ಕೋಬೇಕು, ಮನನ ಆಗಬೇಕು. ನಿಮ್ಮ ಸಂಗಡ ಯಾರು ಇರ್ತಾರಲ್ಲ ಅವರೊಂದಿಗೆ ಈ ವಿಚಾರಗಳನ್ನು ಚರ್ಚೆ ಮಾಡಬೇಕು. ನಂತರ ಆಗಲಿ ನಮಗೆ ಈ ವಿಚಾರಗಳೆಲ್ಲ ಬರ್ತಕ್ಕಂಥದ್ದು. ಇಲ್ಲಾಂದರೆ ನಾವು ಮರೆತು ಬಿಡ್ತೀವಿ. ಮರೆವು ಮನುಷ್ಯನ ಸಹಜ ಗುಣ ಅನ್ನೋದಕ್ಕಿಂತ ಕೃಷ್ಣ ಅದನ್ನು ಹೇಳ್ತಾನೆ, ಅಪೋಹನ ಅಂಶ, ಮನುಷ್ಯರ ಮರೆವು ನನ್ನಿಂದನೇ ಬರುತ್ತೆ ಅಂತ. ಅದಕ್ಕೆ ಮರೆವು ಆಗದೇ ಇರುವ ಹಾಗೆ ನಾವು ಸದಾ ಮನನ ಮಾಡಬೇಕು. ದಿನಕ್ಕೆ ಅರ್ಧ ಗಂಟೆ ಆದರೂ ನಿಮ್ಮೊಂದಿಗೆ ನೀವು ಸಮಯ, ನಾವು ಹೇಳ್ತೀವಿ ಇಲ್ಲ ನಾನು 8 ಗಂಟೆ ಮಲಗ್ತೀನಿ ಅಂತ, ಮಲಗೋದು ಬೇರೆ. ಮನನ ಎದ್ದಿದ್ದು ಒಬ್ಬರೇ ಚಿಂತನೆ ಮಾಡಬೇಕು. ಯಾಕೆ 18ನೇ ಅಧ್ಯಾಯ, ಯಾಕೆ ಇದು ನೋಡಿ ಎಷ್ಟು ವಿಶೇಷ. 18 ಅಧ್ಯಾಯ ಇದೆ, 18 ಅಕ್ಷೋಹಿಣಿ ಸೈನ್ಯ ಇದೆ, ಮಹಾಭಾರತದಲ್ಲಿ 18 ಪರ್ವಗಳಿದೆ. ಎಲ್ಲ 18 ಇಟ್ಟುಬಿಟ್ಟಿದ್ದಾರೆ ವ್ಯಾಸರು. ಯಾಕೆ 18 ಜಯದ ಸಂಕೇತ ಅಂತ. ನಮ್ಮ ಸನಾತನ ಧರ್ಮದಲ್ಲಿ 18 ಸಂಖ್ಯೆ ಜಯದ ಸಂಕೇತ. ಅದಕ್ಕೆ ಎಲ್ಲಿ ನೋಡಿದ್ರು 18 ಸಿಗುತ್ತೆ ನಿಮಗೆ. ಭೀಷ್ಮನ ಕಥೆಗಳು ನೋಡಿ, ಅದೊಂದು ನೋಡಿ ಇವತ್ತಿಗೆ ಅದನ್ನು ನಿಲ್ಲಿಸುವ. ಈ ವಸುಗಳು ಅಂತ ಕೇಳಿದ್ದೀರಾ? ವಸುಗಳು, ಅಷ್ಟವಸುಗಳು ಅಂದರೆ ಯಾರು ಅಂತ. ವಾಸಯಂತೆ ಇತಿ ವಸವಃ, ಇವರೆಲ್ಲ ಈ ವಾಯು ಅಗ್ನಿ ಇವರೆಲ್ಲರನ್ನ ವಸುಗಳು ಅಂತಾರೆ. ಯಾಕೆಂದರೆ ನಮ್ಮನ್ನು ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ತಾರೆ ಅಂತ. ವಾಯು ಇಲ್ಲದಿದ್ದರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವ್ರನ್ನ ವಸುಗಳು ಅಂತಾರೆ. 8 ವಸುಗಳು ಇದ್ದಾರೆ. ಅವರು ಇಲ್ಲಿ ಒಬ್ಬರು ಇಲ್ಲದೆ ಹೋದರೂ ನಾವು ಸತ್ಯ ಹೋಗ್ತೇವೆ. ಅದರಲ್ಲಿ ನಮ್ಮ ಭೀಷ್ಮ ಒಬ್ಬ ವಸುವಾಗಿದ್ದವನು. ಅದೊಂದು ಕತೆ ಬರ್ತದೆ, ದೊಡ್ಡ ಕತೆ. ಮುಂದಿನ ಬಾರಿ ಅದನ್ನು ನೋಡೋಣ. ಲೌಕಿಕ ಪ್ರಶ್ನೆಗಳು ಬೇಡ, ಅಲೌಕಿಕ ಪ್ರಶ್ನೆಗಳು. ನಾನು ಕಡೆ ಬಾರಿ ಹೇಳ್ತಾ ಇದ್ದೆ ಕ್ಷಮಾಗುಣ ಅಂತ. ಜಗತ್ತಿನಲ್ಲಿ ಶ್ರೇಷ್ಠವಾದ ಗುಣ ಕ್ಷಮಾಗುಣ. ಮುಂದೆ ಬರುತ್ತೆ 16ನೇ ಅಧ್ಯಾಯದಲ್ಲಿ.
ಮೊದಲು ನಮ್ಮನ್ನು ನಾವು ಕ್ಷಮಿಸುವುದನ್ನು ಕಲಿಯಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ತಪ್ಪು ಮಾಡುವುದು ಖಂಡಿತ. ಅದಕ್ಕಾಗಿಯೇ ಮನುಷ್ಯ ಜನ್ಮದಲ್ಲಿ ತಪ್ಪು ಸಹಜ. ಕಾಯದಿಂದ ಮಾಡದೆ ಹೋದರೂ ಮನಸ್ಸಿನಲ್ಲಾದರೂ ನಡೆದು ಬಿಡುತ್ತೆ. ಆದರೆ ಯಾರಿಗಾದ್ರೂ ಏನಾದರೂ ಕೆಟ್ಟದಾಗಿ ಹೇಳಿಬಿಡ್ತೀವಿ. ಅದಕ್ಕಾಗಿ ಮನುಷ್ಯ ತಾನು ಕ್ಷಮಿಸಿಕೊಳ್ಳಬೇಕು. ಪಾಪ ಪ್ರಜ್ಞೆಯಿಂದ ನರಳಬಾರದು. ಪಾಪ ಪ್ರಜ್ಞೆ ಈಗ ಬಹಳ ಇದೆ. ಇದು ಎಲ್ರಿಗೂ ನೋಡಿ, ಜನ ನರಳೋದೇ ಪಾಪ ಪ್ರಜ್ಞೆಯಿಂದ. ಅದನ್ನು ನಾನು ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ, ಸಮಯ ಮಿಂಚಿ ಹೋಗಿದೆ, ಅದರನ್ನೇ ನೆನೆದು ನಾವು ಕೊರಗುತ್ತಿರ್ತೇವೆ. ಅಥವಾ ಮತ್ಯಾವುದೋ ಕೆಟ್ಟ ಕೆಲಸವನ್ನು ಮಾಡಿ ಅದನ್ನೇ ಹಿಡಿದು ಕೂತಿರ್ತೇವೆ. ಕೃಷ್ಣ ಹೇಳ್ತಾನೆ ಅದನ್ನು ನಾವು ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಕ್ ವಿಧಂ ವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಕೃಷ್ಣ ಹೇಳ್ತಾನೆ, ನೀನು ಒಬ್ಬನೇ ಅಲ್ಲ, ಆ ಸಂದರ್ಭ ಸೃಷ್ಟಿ ಮಾಡಿದೆ ಯಾರು? ನೀನು ಆ ರೀತಿ ಹೇಳುವುದಕ್ಕೆ ಸಾಧ್ಯವಾದದ್ದು ಹೇಗೆ? ಆ ಜನಗಳೇ ನಿನ್ನ ಸುತ್ತಮುತ್ತ ಇರಲಿಕ್ಕೆ ಸಾಧ್ಯನಾ? ಆ ಸಮಯ ಯಾರು ಸೃಷ್ಟಿ ಮಾಡಿದ್ದು? ಇದೆಲ್ಲದರ ಹಿಂದೆ ಒಂದು ಶಕ್ತಿ ಇದೆ. ಇದೆಲ್ಲ ಅವರವರ ಕರ್ಮಗಳಿಗೆ ಅನುಸಾರವಾಗಿ ನಡೆಯುವ ಕ್ರಿಯೆಗಳು. ಇದು ನಮಗೆ ಅರ್ಥ ಆಗಿಬಿಟ್ರೆ ಪಾಪ ಪ್ರಜ್ಞೆ ಬಿದ್ದು ಹೋಗುತ್ತೆ. 9ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಇಡೀ ಜಗತ್ತು ಎಲ್ಲ ಸಂದರ್ಭಗಳು ಎಲ್ಲವೂ ನನ್ನಿಂದ ನಡೀತಾ ಇದೆ, ನೀನು ನಿಮಿತ್ತ ಮಾತ್ರ. ಮುಂದೆ ನಿಮಿತ್ತ ಮಾತ್ರ ಭವ ಸವ್ಯಸಾಚಿ. ಅರ್ಜುನನಿಗೆ ಹೇಳ್ತಾನೆ, ನೀನು ಕೇವಲ ನಿಮಿತ್ತ ಮಾತ್ರ, ಇದರ ಎಲ್ಲರ ಹಿಂದೆ ಆ ಶಕ್ತಿ ಇದೆ, ಆ ಶಕ್ತಿಯೇ ನಾನು ಅಂತ. ಸೊ ನಾವು ಇದನ್ನು ಕೇಳಿದವಲ್ಲ, ಯಾವುದಾದ್ರೂ ನಿಮ್ಮಲ್ಲಿ ಪಾಪ ಪ್ರಜ್ಞೆ ಇದ್ದರೆ ಖಂಡಿತ ಅದನ್ನು ಬಿಟ್ಟು ಬಿಡಬೇಕು. ಪಾಪ ಪ್ರಜ್ಞೆಯಿಂದ ನರಳೋದು ಮಹಾಪಾಪ. ಯಾಕೆಂದರೆ ಗಹನ ಕರ್ಮಣುಕತಿ, ಒಂದು ಕಾರ್ಯ ನಡೆದರೆ ಹೊರನೋಟಕ್ಕೆ ಕೆಟ್ಟದಾಗಿ ಕಾಣಬಹುದು, ಅದರಲ್ಲಿ ಯಾವುದು ಒಳ್ಳೆಯದಿದೆ ಯಾರಿಗೂ ಗೊತ್ತು. ಕೃಷ್ಣನು ಹೇಳ್ತಾನೆ ಗಹನ ಕರ್ಮಣುಗತಿ ಅಂದರೆ ಒಂದು ಕರ್ಮವನ್ನು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಲೌಕಿಕ ಜಗತ್ತಿನಲ್ಲಿ ಒಂದು ಒಳ್ಳೆಯದು ಎಲ್ರಿಗೂ ಒಳ್ಳೆಯದು ಅನಿಸುತ್ತೆ, ಆದರೆ ಹಿಂದೆ ಅದು ಕೆಟ್ಟದಾಗಿರಬಹುದು. ಒಂದು ಕೆಟ್ಟದ್ದು ಮತ್ತೆಲ್ಲ ಒಳ್ಳೆಯದು ಆಗಬಹುದು. ಎಲ್ಲರ ಜೀವನ, ನಮ್ಮೆಲ್ಲರ ಜೀವನ ನಮ್ಮ ಕರ್ಮ ಫಲಗಳಿಗೆ ಅನುಸಾರವಾಗಿಯೇ ನಡೀತಾ ಇದೆ. ಈ ದೇಹವು ಸಿಕ್ಕದ್ದು ಕರ್ಮ ಫಲದಿಂದಲೇ. ನನಗೆ ಯಾಕೆ ಇಂಥ ತಂದೆ ತಾಯಿಯೇ ಇದ್ದಾರೆ, ಇಂಥ ಅಣ್ಣ ತಮ್ಮಂದರೆ ಯಾಕೆ, ಇಂಥ ಅಕ್ಕ ತಂಗಿಯರೇ ಯಾಕೆ, ಇಂಥ ಗಂಡನೇ ಯಾಕೆ, ಇಂಥ ಹೆಂಡತಿಯೇ ಯಾಕೆ, ಇಂಥ ಮಕ್ಕಳೇ ಯಾಕೆ, ಇದನ್ನು ಯಾವತ್ತೂ ಕೇಳಿರಲಿಲ್ಲ ನೀವು. ನಿಮಗೆಲ್ಲವೂ ಕೊಡಲಾಗಿದೆ. ಇಂಥ ಜಾಗದಲ್ಲೇ ಯಾಕೆ ಹುಟ್ಟಿದ್ದೀನಿ ನಾನು. ನಾವು ಎಲ್ಲ ಹೊರದೇಶಗಳಿಗೆ ಹೋದಾಗ ಕೆಲವರು ನಮ್ಮ ಸ್ನೇಹಿತರು ಹೇಳೋರು, ಇಲ್ಲಿ ಹುಟ್ಟಬೇಕಿತ್ತು ನಾವು ಅಂತ. ಈಗ ಹುಟ್ಟು ನೋಡಿ, ಸಾಧ್ಯವಾದು ಹುಟ್ಟಾಗೋಗಿದೆ ಅಷ್ಟೇ. ಸಮಯ, ಹುಟ್ಟಿದ ಜಾಗ, ತಂದೆ ತಾಯಿಗಳು, ಇದೆಲ್ಲವೂ ನಮಗೆ ಕೊಡಲಾಗಿದೆ. ಯಾವುದನ್ನು ಕೊಟ್ಟಿದ್ದಾರೋ, ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯವಿಲ್ಲವೋ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತೀವಿ. ಪ್ರಾರಬ್ಧ ಅನ್ನುವ ಅರ್ಥವೇ ಅದು. ಆರಬ್ಧ, ಸಂಸ್ಕೃತದಲ್ಲಿ ಆರಬ್ಧ ಅಂದರೆ ಅದು ಭೂತಕಾಲದ ಪದ. ಆರಂಭಿಸಲಾಗಿದೆ, ಆರಂಭಗೊಂಡಿದೆ, ಇದನ್ನೇನು ಮಾಡಲಿಕ್ಕಾಗಲ್ಲ, ನೀವು ಅನುಭವಿಸಿಯೇ ತೀರಬೇಕು. ಮಕ್ಕಳಿಗೆ ಹೇಗೆ ಹೇಳ್ತಾರೆ ಅಂದರೆ ಸುಭದ್ರೆಯ ಮಗ ಸೌಭದ್ರ ಅಂತ, ಆ ಥರ ಅದು. ಒಬ್ಬರಿಗೆ ಭಾಳಷ್ಟು ನಾನು ಹೇಳಿದ್ದೆ ಸಂಬಂಧ ವಾಚಕಗಳು ಅಂತ. ಸಂಬಂಧ ವಾಚಕ, ಇನ್ನೊಂದು ಗುಣವಾಚಕ ಬರುತ್ತೆ, ಕರ್ಮವಾಚಕ, ನಾಮವಾಚಕ. ವಾಚಕ ಅಂದರೆ ಗೋವರ್ಧನ ಗಿರಿಧಾರಿ ಅಂದರೆ ಅದು ಕರ್ಮ, ಗಿರಿಯನ್ನು ಎಟ್ಟಿದ್ದಕ್ಕಾಗಿ ಅವನಿಗೆ ಗೋವರ್ಧನಗಿರಿ. ಹೀಗೆ ಸೌಭದ್ರ ಅಂದರೆ ಸಂಬಂಧ ವಾಚಕ. ಅದು ಮನುಷ್ಯ ಎಲ್ಲ ಯಾವುದು ಒಳ್ಳೆಯದು ಅಂತ ಗೊತ್ತಿದೆ, ಆದರೂ ತಪ್ಪು ಕೆಲಸ ಯಾಕೆ ಮಾಡ್ತಾನೆ? ಕೃಷ್ಣ ಹೇಳ್ತಾನೆ ರಜೋಗುಣ ಸಮುದ್ಭವ, ಇದು ರಜೋಗುಣದಿಂದ ಸೃಷ್ಟಿಯಾದದ್ದು, ಮಹಾಪಾಪ್ನ ಅಂತೇಳಿ ತುಂಬ ಕೆಟ್ಟದ್ದು, ಅದನ್ನು ಜಯಿಸು ಅಂತ. ಅಂದರೆ ಸತ್ಸಂಗದಲ್ಲಿರಬೇಕು ನಾವು. ಹೆಚ್ಚು ನೀವು ಸತ್ಸಂಗದಲ್ಲಿದ್ದಷ್ಟು, ಹೆಚ್ಚು ಮನನ ಮಾಡಿದಷ್ಟು ಪಾಪ ಕಾರ್ಯಗಳಿಂದ ಹಿಂದೆ ಹೋಗ್ತೀವಿ ನಾವು. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತೇರ್ ಧ್ರುವ ನೀತಿರ್ಮತಿರ್ಮಮ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ದೈವೀ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ.
कर्मण्येवाधिकारस्ते मा फलेषु कदाचन मा कर्मफल हेतुर्भूर् मा ते संगोस्त्वकर्मणि अनन्याश्चिन्तयन्तो माम् ये जनाः पर्युपासते तेषां नित्य अभियुक्तानां योगक्षेमं वहाम्यहम् देहिनोऽस्मिन् यथा देहे कौमारं यौवनं जरा तथा देहान्तर प्राप्तिः धीरस्तत्र नामुह्यति नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापो न शोषयति मारुतः मया अध्यक्षेण प्रकृतिः सूयते सचराचरम् हेतुनानेन कौन्तेय जगत् विपरिवर्तते अन्तकाले च मामेव स्मरन् मुक्त्वा कलेवरम् यः प्रयाति समद्भावम् याति नास्ति अत्र संशयः विद्या विनय संपन्ने ब्राह्मणे गविहस्तिनि शूनि चैव शुपाके च पंडिताः समदर्शिनः मयि सर्वाणि कर्माणि सन्न्यस्य आध्यात्मचेतसा निराशिः निर्ममो भूत्वा युध्यस्व विगतज्वरः अहम् आत्मा गुडाकेश सर्वभूत आशयस्थितः अहम् आदिश्च मध्यं च भूतानाम् अन्त एव च आध्यात्मज्ञान नित्यत्वं तत्त्वज्ञानार्थदर्शनम् एतज्ज्ञानम् इति प्रोक्तम् अज्ञानं यदतो अन्यथा सर्वस्याचाहं हृदि सन्निविष्टो मत्तस्मृतिर्ज्ञानम् अपोहनं च वेदैः च सर्वैः अहम् एव वेद्यो वेदान्तकृत् वेदवित् एव च अहम् चेतसा सर्वकर्माणि मयि सन्न्यस्य मत्परः बुद्धियोगम् उपाश्रित्य मच्चित्तः सततं भव पत्रं पुष्पं फलं तोयं यो मे भक्त्या प्रयच्छति तदहं भक्ति उपाहृतम् अश्नामि प्रयतात्मनः अधिष्ठानं तथा कर्ता करणं च पृथग्विधम् विविधाश्च पृथक् चेष्टाः दैवं चैवात्र पञ्चमम् मन्मना भव मद्भक्तो मध्याजि मां नमस्कुरु मामे वैश्यसि सत्यं ते प्रतिजाने प्रियोऽसि मे सर्वधर्मान् परित्यज्य मामेकं शरणं व्रज अहं त्वां सर्वपापेभ्यो मोक्षयिष्यामि मा शुचः। श्री कृष्ण।